ನಿಮ್ಮ ಮನೆಗಳಿಗೆ ವುಡ್ ಇಂಟೀರಿಯರ್ ಮಾಡಿಸೋ ಬದಲು ಯುಪಿವಿಸಿ ಇಂಟೀರಿಯರ್ ಮಾಡಿಸಿದ್ರೆ ಒಂದ್ ಮನೆಗೆ ಖರ್ಚಾಗೋ ವುಡ್ ಇಂಟೀರಿಯರ್ ಕಾಸ್ಟ್ ಅಲ್ಲಿ 3 ಮನೆಗಳಿಗೆ ಯುಪಿವಿಸಿ ಇಂಟೀರಿಯರ್ ಮಾಡಿಸಬಹುದು. ಶಾಕ್ ಆಗ್ಬೇಡಿ, ನಿಜಾನೇ. ನಿಮ್ಮ ಮನೆಗೆ ಒಳ್ಳೆ ಕ್ವಾಲಿಟಿ ವುಡ್ ಇಂಟೀರಿಯರ್ ಮಾಡಿಸಿದ್ರೆ 800 ರೂಪೀಸ್ 900 ರೂಪೀಸ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಅದೇ ನೀವು ನಿಮ್ಮ ಮನೆಗಳಿಗೆ ಯುಪಿವಿಸಿ ಇಂಟೀರಿಯರ್ ಮಾಡಿಸಿದ್ರೆ ಜಸ್ಟ್ 330 ರೂಪೀಸ್ ಸ್ಕ್ವೇರ್ ಫೀಟ್ 2ರಿಂದ 3 ಮನೆಗಳಿಗೆ ಯುಪಿವಿಸಿ ಇಂಟೀರಿಯರ್ ಮಾಡಿಸ್ಬಿಡಬಹುದು. ಇಡೀ ಇಂಡಿಯಾದಲ್ಲೇ ಯುಪಿವಿಸಿ ಇಂಟೀರಿಯರ್ ತುಂಬಾನೇ ಚೀಪ್ ಎಲ್ಲಾ ಇಂಟೀರಿಯರ್ ಗಳಿಗೆ ಹೋಲಿಸಿದ್ರೆ. ಹಾಗಂತ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಮಿನಿಮಮ್ 20ರಿಂದ 30 ವರ್ಷ ಆರಾಮಾಗಿ ಬಾಳಿಕೆ ಬರುತ್ತೆ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಸೈಟ್ ನ ವಿಸಿಟ್ ಮಾಡಿ ಅಲ್ಲಿ ಕ್ವಾಲಿಟಿನ ಚೆಕ್ ಮಾಡ್ಕೊಂಡು ನಿಮ್ಮ ಮನೆಗಳಿಗೆ ಯುಪಿವಿಸಿ ಇಂಟೀರಿಯರ್ ಮಾಡಿಸಬಹುದು. ರೀಸೆಂಟ್ ಆಗಿ ಆರ್ಟಿ ನಗರ ಲೊಕೇಟ್ ಆಗಿರೋ ಸಾಯಿ ಯುಪಿವಿಸಿ ಇಂಟೀರಿಯರ್ಸ್ ನಾನ್ ವಿಸಿಟ್ ಮಾಡಿದ್ದೆ. ನೀವು ಯುಪಿವಿಸಿ ಇಂಟೀರಿಯರ್ ಮಾಡಿಸಿದ್ರೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಸರ್ವಿಸ್ ಮತ್ತೆ ಮೆಟೀರಿಯಲ್ ಇವ್ರ ಕಡೆಯಿಂದಾನೇ ಸಿಗುತ್ತೆ. ಹಾಗೆ ಫೈರ್ ವಾಟರ್ ಪ್ರೂಫ್ ಟೆಸ್ಟ್ ಕೂಡ ಮಾಡಿ ನೋಡಿದ್ವಿ. ಯುಪಿವಿಸಿ ಇಂಟೀರಿಯರ್ಸ್ ಗೆ ಫೈರ್ ಇಂದ ವಾಟರ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಹಾಗೆ ಕ್ಲೀನ್ ಮಾಡ್ಕೊಳ್ಳೋಕು ತುಂಬಾನೇ ಈಸಿ. ಹಾಗೆ ಸಾಯಿ ಪಿವಿಸಿ ಇಂಟೀರಿಯರ್ ಇವರು ತುಂಬಾ ಕ್ಲೈಂಟ್ಸ್ ಗೆ ಯುಪಿವಿಸಿ ಇಂಟೀರಿಯರ್ ಮಾಡ್ಕೊಟ್ರು ಮನೆಗಳಿಗೆ ನನ್ನನ್ನ ಕರ್ಕೊಂಡೋಗಿ ತೋರಿಸಿದ್ರು. ಫಿನಿಶಿಂಗ್ ಮಾತ್ರ ವುಡ್ ಇಂಟೀರಿಯರ್ ಗಿಂತ ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೆ ಒಳ್ಳೆ ಬಾಳಿಕೆ ಬರುತ್ತೆ ಅಂತ ಅನಿಸ್ತು. ಹಾಗೆ ಅವರು ವೆರೈಟಿ ಡಿಸೈನ್ಸ್ ಅಲ್ಲಿ ಯುಪಿವಿಸಿ ಶೀಟ್ಸ್ ಹಾಗೆ ಕಲರ್ಸ್ ಗಳನ್ನ ತೋರಿಸಿದ್ರು. ನಾವು ಯಾವ ಕಲರ್ ಹಾಗೆ ಫಿನಿಶ್ ಸೆಲೆಕ್ಟ್ ಮಾಡ್ತೀವಿ ಅದೇ ಕಲರ್ ಅಲ್ಲಿ ನಮ್ಮ ಮನೆಗಳನ್ನ ಡಿಸೈನ್ ಕೂಡ ಮಾಡಿ ಕೊಡ್ತಾರೆ. ಫೈನಲ್ ಆಗಿ ಹೇಳೋದೇನಂದ್ರೆ ಮರಗಳನ್ನ ಕಟ್ ಮಾಡಬೇಡಿ, ವುಡ್ ಇಂಟೀರಿಯರ್ ಮಾಡಿಸಬೇಡಿ, ನೇಚರ್ ನ ಕಾಪಾಡಿ. ಹಾಗೆ ಯುಪಿವಿಸಿ ಇಂಟೀರಿಯರ್ ಗಳು ವುಡ್ ಇಂಟೀರಿಯರ್ ಗಿಂತ ಒಳ್ಳೆ ಕ್ವಾಲಿಟಿ ಹಾಗೆ ಬಾಳಿಕೆ ಬರುತ್ತೆ. ಇವರ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗಳಿಗೂ ಯುಪಿವಿಸಿ ಇಂಟೀರಿಯರ್ ನ ಮಾಡಿಸಿ.